ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ನಾನ್ ವೆಜ್ ಹಾಲು ಇದನ್ನ ಕೇಳಿದ್ರೇನೆ ಏನು ಹಿಂಗ್ ಹೇಳ್ತಿದಾರಲ್ಲ ಅಂತ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗಬಹುದು. ಆದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತಾ ಇದ್ದೆ. ಮುಂದೆನೂ ಕೂಡ ಹೇಳ್ತಾ ಹೋಗ್ತೀವಿ. ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಸ್ ನ ಮಾತಾಡ್ಸೋಣ. ಏನ್ ಡೀಟೇಲ್ಸ್ ಕೊಡ್ತೀರಿ ಸದ್ಯ ನಮಗೆ ಗೊತ್ತಿರುವಂತಹ ವಿಚಾರಗಳು ಮತ್ತು ತಮಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ? ಶ್ರೀಪಾದ್ ಪಾಟೀಲ್, ಭಾರತ ಹೈನುಗಾರಿಕೆ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇಲ್ಲಿ ನಾನ್ ವೆಜ್ ಹಾಲನ್ನ ಪರಿಶೀಲಿಸಲು ಟ್ರಂಪ್ ಹೊರಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಇರುವ ಹಸುಗಳಿಗೆ ಮಾಂಸ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಕುರಿ, ಕೋಳಿ, ಹಂದಿಯ ರಕ್ತವನ್ನ ಫೀಡ್ ಮಾಡ್ತಾರೆ. ಇದರಿಂದ ಅದು ನಾನ್ ವೆಜ್ ಹಾಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ಬೇಡ. ಯಾಕಂದ್ರೆ ನಾವು ಗೋಮಾತೆಯನ್ನ ಪೂಜೆ ಸ್ಥಾನದಲ್ಲಿ ನೋಡ್ತೀವಿ, ಹಾಲನ್ನ ನಾವು ಶುದ್ಧವಾಗಿ ನೋಡ್ತೀವಿ. ಒಂದ್ ಕಡೆ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತೀವಿ, ಮಕ್ಕಳಿಗೆ ಕುಡಿಸ್ತೀವಿ. ಹೀಗಾಗಿ ಅಂತ ಹಾಲು ಅಂದ್ರೆ ನಾನ್ ವೆಜ್ ಹಾಲು ನಮಗೆ ಬೇಡವೇ ಬೇಡ, ನಾನ್ ವೆಜ್ ಹಸು ಸಹ ನಮಗೆ ಬೇಡವೇ ಬೇಡ ಅಂತ ಕಡೆ ಕೇಂದ್ರ ಸರ್ಕಾರ ಅಂದ್ರೆ ಒಂದ್ ಕಡೆ ಹೇಳ್ತಿದೆ. ಆದ್ರೆ ಟ್ರಂಪ್ ಅವರು ಬಿಡ್ತಾ ಇಲ್ಲ. ಯಾಕಂದ್ರೆ ಹಲವು ದ್ವಿಪಕ್ಷೀಯ ಮಾತುಕತೆ ಆಗಿದ್ದಾವೆ, ಒಪ್ಪಂದಗಳಾಗಿದ್ದಾವೆ. ಈ ನಾನ್ ವೆಜ್ ಹಾಲನ್ನ ತೆಗೆದುಕೊಳ್ಬೇಕಂತ ನಮ್ಮ ಕಡೆ ಟ್ರಂಪ್ ಅವರು ಒತ್ತಾಯ ಮಾಡ್ತಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಜನರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಈ ಒಂದನ್ನ ಹಾಲು ನಾನ್ ವೆಜ್ ಹಾಲು ಮತ್ತು ನಾನ್ ವೆಜ್ ಹಸುವನ್ನ ತೆಗೆದುಕೊಳ್ಳಬಾರದು, ಯಾವುದೇ ರೀತಿಯ ಒತ್ತಡ ತಂದ್ರು ತೆಗೆದುಕೊಳ್ಳಬಾರದು. ಯಾಕಂದ್ರೆ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು. ನಮ್ಮ ಹಾಲು ನಮಗೆ ಶ್ರೇಷ್ಠ, ನಮ್ಮ ನಂದಿನಿ ಹಾಲು ನಮಗೆ ಶ್ರೇಷ್ಠ. ಆ ಒಂದು ಹಾಲು ಬಂದ್ರೆ ನಮಗೆ ತುಂಬಾ ಏನೋ ಎಫೆಕ್ಟ್ ಆಗಬಹುದು, ಸೈಡ್ ಎಫೆಕ್ಟ್ ಆಗಬಹುದು, ತುಂಬಾ ಸಮಸ್ಯೆ ಆಗಬಹುದು. ಮತ್ತೊಂದು ಕಡೆ ಇಲ್ಲಿರುವ ಹಸುಗಳಿಗೆ ತುಂಬಾ ಪೆಟ್ಟು ಬಿದ್ದಂಗೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗಬಹುದು. ಈ ಒಂದು ದೃಷ್ಟಿಯಿಂದ ಆ ಒಂದು ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು ಬೇಡವೇ ಬೇಡ, ನಮ್ಮ ಹಾಲು ನಮ್ಮ ಗೋಮಾತೆ ನಮಗೆ ಶ್ರೇಷ್ಠ ಅಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರೆ, ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ತೆಗೆದುಕೊಳ್ಳಬಾರದು ಅಂತ ಕಡೆ ಸಾರ್ವಜನಿಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ನಾನ್ ವೆಜ್ ಹಾಲು ಇದನ್ನ ಕೇಳಿದ್ರೇನೆ ಏನು ಹಿಂಗ್ ಹೇಳ್ತಿದಾರಲ್ಲ ಅಂತ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗಬಹುದು. ಆದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತಾ ಇದ್ದೆ. ಮುಂದೆನೂ ಕೂಡ ಹೇಳ್ತಾ ಹೋಗ್ತೀವಿ. ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಸ್ ನ ಮಾತಾಡ್ಸೋಣ. ಏನ್ ಡೀಟೇಲ್ಸ್ ಕೊಡ್ತೀರಿ ಸದ್ಯ ನಮಗೆ ಗೊತ್ತಿರುವಂತಹ ವಿಚಾರಗಳು ಮತ್ತು ತಮಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ? ಶ್ರೀಪಾದ್ ಪಾಟೀಲ್, ಭಾರತ ಹೈನುಗಾರಿಕೆ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇಲ್ಲಿ ನಾನ್ ವೆಜ್ ಹಾಲನ್ನ ಪರಿಶೀಲಿಸಲು ಟ್ರಂಪ್ ಹೊರಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಇರುವ ಹಸುಗಳಿಗೆ ಮಾಂಸ ಆಹಾರ ಸೇವನೆ ಮಾಡ್ತಾರೆ. ಮತ್ತೊಂದ್ ಕಡೆ ಕುರಿ, ಕೋಳಿ, ಹಂದಿಯ ರಕ್ತವನ್ನ ಫೀಡ್ ಮಾಡ್ತಾರೆ. ಇದರಿಂದ ಅದು ನಾನ್ ವೆಜ್ ಹಾಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ಬೇಡ. ಯಾಕಂದ್ರೆ ನಾವು ಗೋಮಾತೆಯನ್ನ ಪೂಜೆ ಸ್ಥಾನದಲ್ಲಿ ನೋಡ್ತೀವಿ, ಹಾಲನ್ನ ನಾವು ಶುದ್ಧವಾಗಿ ನೋಡ್ತೀವಿ. ಒಂದ್ ಕಡೆ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತೀವಿ, ಮಕ್ಕಳಿಗೆ ಕುಡಿಸ್ತೀವಿ. ಹೀಗಾಗಿ ಅಂತ ಹಾಲು ಅಂದ್ರೆ ನಾನ್ ವೆಜ್ ಹಾಲು ನಮಗೆ ಬೇಡವೇ ಬೇಡ, ನಾನ್ ವೆಜ್ ಹಸು ಸಹ ನಮಗೆ ಬೇಡವೇ ಬೇಡ ಅಂತ ಕಡೆ ಕೇಂದ್ರ ಸರ್ಕಾರ ಅಂದ್ರೆ ಒಂದ್ ಕಡೆ ಹೇಳ್ತಿದೆ. ಆದ್ರೆ ಟ್ರಂಪ್ ಅವರು ಬಿಡ್ತಾ ಇಲ್ಲ. ಯಾಕಂದ್ರೆ ಹಲವು ದ್ವಿಪಕ್ಷೀಯ ಮಾತುಕತೆ ಆಗಿದ್ದಾವೆ, ಒಪ್ಪಂದಗಳಾಗಿದ್ದಾವೆ. ಈ ನಾನ್ ವೆಜ್ ಹಾಲನ್ನ ತೆಗೆದುಕೊಳ್ಬೇಕಂತ ನಮ್ಮ ಕಡೆ ಟ್ರಂಪ್ ಅವರು ಒತ್ತಾಯ ಮಾಡ್ತಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಜನರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಈ ಒಂದನ್ನ ಹಾಲು ನಾನ್ ವೆಜ್ ಹಾಲು ಮತ್ತು ನಾನ್ ವೆಜ್ ಹಸುವನ್ನ ತೆಗೆದುಕೊಳ್ಳಬಾರದು, ಯಾವುದೇ ರೀತಿಯ ಒತ್ತಡ ತಂದ್ರು ತೆಗೆದುಕೊಳ್ಳಬಾರದು. ಯಾಕಂದ್ರೆ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು. ನಮ್ಮ ಹಾಲು ನಮಗೆ ಶ್ರೇಷ್ಠ, ನಮ್ಮ ನಂದಿನಿ ಹಾಲು ನಮಗೆ ಶ್ರೇಷ್ಠ. ಆ ಒಂದು ಹಾಲು ಬಂದ್ರೆ ನಮಗೆ ತುಂಬಾ ಏನೋ ಎಫೆಕ್ಟ್ ಆಗಬಹುದು, ಸೈಡ್ ಎಫೆಕ್ಟ್ ಆಗಬಹುದು, ತುಂಬಾ ಸಮಸ್ಯೆ ಆಗಬಹುದು. ಮತ್ತೊಂದ್ ಕಡೆ ಇಲ್ಲಿರುವ ಹಸುಗಳಿಗೆ ತುಂಬಾ ಪೆಟ್ಟು ಬಿದ್ದಂಗೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗಬಹುದು. ಈ ಒಂದು ದೃಷ್ಟಿಯಿಂದ ಆ ಒಂದು ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು ಬೇಡವೇ ಬೇಡ, ನಮ್ಮ ಹಾಲು ನಮ್ಮ ಗೋಮಾತೆ ನಮಗೆ ಶ್ರೇಷ್ಠ ಅಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರೆ, ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ತೆಗೆದುಕೊಳ್ಳಬಾರದು ಅಂತ ಕಡೆ ಸಾರ್ವಜನಿಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ನಾನ್ ವೆಜ್ ಹಾಲು ಇದನ್ನ ಕೇಳಿದ್ರೇನೆ ಏನು ಹಿಂಗ್ ಹೇಳ್ತಿದಾರಲ್ಲ ಅಂತ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗಬಹುದು. ಆದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತಾ ಇದ್ದೆ.
ಮುಂದೆನೂ ಕೂಡ ಹೇಳ್ತಾ ಹೋಗ್ತೀವಿ. ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಸ್ ನ ಮಾತಾಡ್ಸೋಣ. ಏನ್ ಡೀಟೇಲ್ಸ್ ಕೊಡ್ತೀರಿ ಸದ್ಯ ನಮಗೆ ಗೊತ್ತಿರುವಂತಹ ವಿಚಾರಗಳು ಮತ್ತು ತಮಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ? ಶ್ರೀಪಾದ್ ಪಾಟೀಲ್, ಭಾರತ ಹೈನುಗಾರಿಕೆ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇಲ್ಲಿ ನಾನ್ ವೆಜ್ ಹಾಲನ್ನ ಪರಿಶೀಲಿಸಲು ಟ್ರಂಪ್ ಹೊರಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಇರುವ ಹಸುಗಳಿಗೆ ಮಾಂಸ ಆಹಾರ ಸೇವನೆ ಮಾಡ್ತಾರೆ, ಮತ್ತೊಂದ್ ಕಡೆ ಕುರಿ, ಕೋಳಿ, ಹಂದಿಯ ರಕ್ತವನ್ನ ಫೀಡ್ ಮಾಡ್ತಾರೆ. ಇದರಿಂದ ಅದು ನಾನ್ ವೆಜ್ ಹಾಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ಬೇಡ. ಯಾಕಂದ್ರೆ ನಾವು ಗೋಮಾತೆಯನ್ನ ಪೂಜೆ ಸ್ಥಾನದಲ್ಲಿ ನೋಡ್ತೀವಿ, ಹಾಲನ್ನ ನಾವು ಶುದ್ಧವಾಗಿ ನೋಡ್ತೀವಿ. ಒಂದ್ ಕಡೆ ಅಭಿಷೇಕ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತೀವಿ, ಮಕ್ಕಳಿಗೆ ಕುಡಿಸ್ತೀವಿ. ಹೀಗಾಗಿ ಅಂತ ಹಾಲು ಅಂದ್ರೆ ನಾನ್ ವೆಜ್ ಹಾಲು ನಮಗೆ ಬೇಡವೇ ಬೇಡ, ನಾನ್ ವೆಜ್ ಹಸು ಸಹ ನಮಗೆ ಬೇಡವೇ ಬೇಡ ಅಂತ ಕೇಂದ್ರ ಸರ್ಕಾರ ಅಂದ್ರೆ ಒಂದ್ ಕಡೆ ಹೇಳ್ತಿದೆ. ಆದ್ರೆ ಟ್ರಂಪ್ ಅವರು ಬಿಡ್ತಾ ಇಲ್ಲ. ಯಾಕಂದ್ರೆ ಹಲವು ದ್ವಿಪಕ್ಷೀಯ ಮಾತುಕತೆ ಆಗಿದ್ದಾವೆ, ಒಪ್ಪಂದಗಳಾಗಿದ್ದಾವೆ. ಈ ನಾನ್ ವೆಜ್ ಹಾಲನ್ನ ತೆಗೆದುಕೊಳ್ಬೇಕಂತ ಕಡೆ ಟ್ರಂಪ್ ಅವರು ಒತ್ತಾಯ ಮಾಡ್ತಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಜನರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಈ ಒಂದನ್ನ ಹಾಲು, ನಾನ್ ವೆಜ್ ಹಾಲು ಮತ್ತು ನಾನ್ ವೆಜ್ ಹಸುವನ್ನ ತೆಗೆದುಕೊಳ್ಳಬಾರದು, ಯಾವುದೇ ರೀತಿಯ ಒತ್ತಡ ತಂದ್ರು ತೆಗೆದುಕೊಳ್ಳಬಾರದು. ಯಾಕಂದ್ರೆ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು, ನಮ್ಮ ಹಾಲು ನಮಗೆ ಶ್ರೇಷ್ಠ, ನಮ್ಮ ನಂದಿನಿ ಹಾಲು ನಮಗೆ ಶ್ರೇಷ್ಠ. ಆ ಒಂದು ಹಾಲು ಬಂದ್ರೆ ನಮಗೆ ತುಂಬಾ ಏನೋ ಎಫೆಕ್ಟ್ ಆಗಬಹುದು, ಸೈಡ್ ಎಫೆಕ್ಟ್ ಆಗಬಹುದು, ತುಂಬಾ ಸಮಸ್ಯೆ ಆಗಬಹುದು. ಮತ್ತೊಂದ್ ಕಡೆ ಇಲ್ಲಿರುವ ಹಸುಗಳಿಗೆ ತುಂಬಾ ಪೆಟ್ಟು ಬಿದ್ದಂಗೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗಬಹುದು. ಈ ಒಂದು ದೃಷ್ಟಿಯಿಂದ ಆ ಒಂದು ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು ಬೇಡವೇ ಬೇಡ, ನಮ್ಮ ಹಾಲು ನಮ್ಮ ಗೋಮಾತೆ ನಮಗೆ ಶ್ರೇಷ್ಠ ಅಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರೆ, ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನು ತೆಗೆದುಕೊಳ್ಳಬಾರದು ಅಂತ ಕಡೆ ಸಾರ್ವಜನಿಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ನಾನ್ ವೆಜ್ ಹಾಲು, ಇದನ್ನ ಕೇಳಿದ್ರೇನೆ ಏನು ಹಿಂಗ್ ಹೇಳ್ತಿದಾರಲ್ಲ ಅಂತ ನಮ್ಮ ವೀಕ್ಷಕರಿಗೆ ಆಶ್ಚರ್ಯ ಆಗಬಹುದು. ಆದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತಾ ಇದ್ದೆ, ಮುಂದೆನೂ ಕೂಡ ಹೇಳ್ತಾ ಹೋಗ್ತೀವಿ. ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀವಿ. ಎಕ್ಸ್ಪರ್ಟ್ಸ್ ನ ಮಾತಾಡ್ಸೋಣ. ಏನ್ ಡೀಟೇಲ್ಸ್ ಕೊಡ್ತೀರಿ ಸದ್ಯ ನಮಗೆ ಗೊತ್ತಿರುವಂತಹ ವಿಚಾರಗಳು ಮತ್ತು ತಮಗೆ ಗೊತ್ತಿರುವಂತಹ ವಿಚಾರಗಳ ಬಗ್ಗೆ? ಶ್ರೀಪಾದ್ ಪಾಟೀಲ್, ಭಾರತ ಹೈನುಗಾರಿಕೆ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇಲ್ಲಿ ನಾನ್ ವೆಜ್ ಹಾಲನ್ನ ಪರಿಶೀಲಿಸಲು ಟ್ರಂಪ್ ಹೊರಟಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಇರುವ ಹಸುಗಳಿಗೆ ಮಾಂಸ ಆಹಾರ ಸೇವನೆ ಮಾಡ್ತಾರೆ, ಮತ್ತೊಂದ್ ಕಡೆ ಕುರಿ, ಕೋಳಿ, ಹಂದಿಯ ರಕ್ತವನ್ನ ಫೀಡ್ ಮಾಡ್ತಾರೆ. ಇದರಿಂದ ಅದು ನಾನ್ ವೆಜ್ ಹಾಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನ ಬೇಡ. ಯಾಕಂದ್ರೆ ನಾವು ಗೋಮಾತೆಯನ್ನ ಪೂಜೆ ಸ್ಥಾನದಲ್ಲಿ ನೋಡ್ತೀವಿ, ಹಾಲನ್ನ ನಾವು ಶುದ್ಧವಾಗಿ ನೋಡ್ತೀವಿ. ಒಂದ್ ಕಡೆ ಅಭಿಷೇಕ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತೀವಿ, ಮಕ್ಕಳಿಗೆ ಕುಡಿಸ್ತೀವಿ. ಹೀಗಾಗಿ ಅಂತ ಹಾಲು ಅಂದ್ರೆ ನಾನ್ ವೆಜ್ ಹಾಲು ನಮಗೆ ಬೇಡವೇ ಬೇಡ, ನಾನ್ ವೆಜ್ ಹಸು ಸಹ ನಮಗೆ ಬೇಡವೇ ಬೇಡ ಅಂತ ಕೇಂದ್ರ ಸರ್ಕಾರ ಅಂದ್ರೆ ಒಂದ್ ಕಡೆ ಹೇಳ್ತಿದೆ. ಆದ್ರೆ ಟ್ರಂಪ್ ಅವರು ಬಿಡ್ತಾ ಇಲ್ಲ. ಯಾಕಂದ್ರೆ ಹಲವು ದ್ವಿಪಕ್ಷೀಯ ಮಾತುಕತೆ ಆಗಿದ್ದಾವೆ, ಒಪ್ಪಂದಗಳಾಗಿದ್ದಾವೆ. ಈ ನಾನ್ ವೆಜ್ ಹಾಲನ್ನ ತೆಗೆದುಕೊಳ್ಬೇಕಂತ ಕಡೆ ಟ್ರಂಪ್ ಅವರು ಒತ್ತಾಯ ಮಾಡ್ತಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಜನರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಈ ಒಂದನ್ನ ಹಾಲು, ನಾನ್ ವೆಜ್ ಹಾಲು ಮತ್ತು ನಾನ್ ವೆಜ್ ಹಸುವನ್ನ ತೆಗೆದುಕೊಳ್ಳಬಾರದು, ಯಾವುದೇ ರೀತಿಯ ಒತ್ತಡ ತಂದ್ರು ತೆಗೆದುಕೊಳ್ಳಬಾರದು. ಯಾಕಂದ್ರೆ ಗೋಮಾತೆಯನ್ನ ಪೂಜೆ ಮಾಡ್ತೀವಿ ನಾವು, ನಮ್ಮ ಹಾಲು ನಮಗೆ ಶ್ರೇಷ್ಠ, ನಮ್ಮ ನಂದಿನಿ ಹಾಲು ನಮಗೆ ಶ್ರೇಷ್ಠ. ಆ ಒಂದು ಹಾಲು ಬಂದ್ರೆ ನಮಗೆ ತುಂಬಾ ಏನೋ ಎಫೆಕ್ಟ್ ಆಗಬಹುದು, ಸೈಡ್ ಎಫೆಕ್ಟ್ ಆಗಬಹುದು, ತುಂಬಾ ಸಮಸ್ಯೆ ಆಗಬಹುದು. ಮತ್ತೊಂದ್ ಕಡೆ ಇಲ್ಲಿರುವ ಹಸುಗಳಿಗೆ ತುಂಬಾ ಪೆಟ್ಟು ಬಿದ್ದಂಗೆ ಆಗುತ್ತೆ, ರೈತರಿಗೆ ಸಮಸ್ಯೆ ಆಗಬಹುದು. ಈ ಒಂದು ದೃಷ್ಟಿಯಿಂದ ಆ ಒಂದು ನಾನ್ ವೆಜ್ ಹಾಲು, ನಾನ್ ವೆಜ್ ಹಸು ಬೇಡವೇ ಬೇಡ, ನಮ್ಮ ಹಾಲು ನಮ್ಮ ಗೋಮಾತೆ ನಮಗೆ ಶ್ರೇಷ್ಠ ಅಂತ ಕಡೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ರೆ, ಕೇಂದ್ರ ಸರ್ಕಾರ ಈ ಒಂದು ಹಾಲನ್ನು ತೆಗೆದುಕೊಳ್ಳಬಾರದು ಅಂತ ಕಡೆ ಸಾರ್ವಜನಿಕರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ.